ಇದು ಹಳೆ ವೆಹಿಕಲ್ಸ್ದು ಎಕ್ಸಿಬಿಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲೇ ಮೈಸೂರು ಬ್ಯಾಂಗ್ಳೂರು ಹೈವೇ ಶ್ರೀರಂಗಪಟ್ಟಣ ಬಿಟ್ಟ ನಂತರ ಸಿಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಳೆ ಕಾರ್ಸ್ದು ಒಳ್ಳೆ ಕಲೆಕ್ಷನ್ಸ್ ಇದೆ ನೋಡಿ, ಒಳ್ಳೆ ಕಲೆಕ್ಷನ್ಸ್ ಇದೆ ಹಳೆ ಕಾರ್ದೆಲ್ಲ. ಇದು 1925 Fiat 501 ಅಂತೇಳಿ, ತುಂಬ ಹಳೆ ಕಾರು. 1925ರದು, 1928ರದು. ಗಾಂಧೀಜಿಯವರು ಉಪಯೋಗಿಸ್ತಿದ್ದಂಥ ಕಾರು. 1929ರದು ಮಾಡಲು. ಮಹಾತ್ಮ ಗಾಂಧೀಜಿಯವರು ಉಪಯೋಗಿಸ್ತಿದ್ದಂಥ ಕಾರಿದು. ಒನ್ ಮೋರ್ ಕಾರು ಆಸ್ಟಿನ್ 7 RM ಸಲೂನ್ ಅಂತೇಳಿ, ಇಂಗ್ಲೆಂಡು. ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಮಾತ್ರ ಇವರು. ಫೋರ್ಡ್ ಪರ್ಫೆಕ್ಟು E93A. ಈ ಕಾರ್ ನೋಡಿ ಸಖತ್ತಾಗಿದೆ. ಇದು ಫ್ರೇಜರ್ ಅಂತೇಳಿ 1947 ಮಾಡಲ್ಲು. ಶ್ರವಣಬೆಳಗೊಳ ಜೈನ ಮಠದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾಚಾರ್ಯ ಸ್ವಾಮೀಜಿ ಅವ್ರ ಕೊಡುಗೆ ಅಂತ ಇದು. 3 ಸರಣಿ. ಈ ಕಾರ್ ನೋಡಿ, ನೋಡೋಕ್ಕೆ ಒಂಥರ ಖುಷಿ. ಸಖತ್ತಾಗಿದೆ ಕಾರ್ ಕಲೆಕ್ಷನ್ಸ್ಗಳು. ಕಾರ್ಗಳು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ರಾಜದೂತ್, ಬಜಾಜ್ ಚೇತಕ್ಕು, ಬಜಾಜ್ MET, LML ವೆಸ್ಪಾ, ಬಜಾಜ್ ಚೇತಕ್ಕು, ವೆಸ್ಪಾ, ಲೂನಾ, LML ವೆಸ್ಪಾ, ಹೋಂಡಾ, ವೆಸ್ಪಾ, ಯಮಹ, ಬಜಾಜ್ ಸೂಪರು. ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಮಾತ್ರ. ಮತ್ತೊಂದು ಕೊಡುಗೆ ನೋಡಿ, ಮ್ಯಾಪ್ ಪ್ಯಾರಿಸ್ ಅಂತೇಳಿ. ಸಿಟ್ರೋಯನ್ ಟ್ರ್ಯಾಕ್ಷನ್ ಅವಂತ್ 11 CV. ಸಿಟ್ರೋಯನ್ ಟ್ರ್ಯಾಕ್ಷನ್ ಅವಂತ್ 11 CV, ಫ್ರಾನ್ಸ್ದಂತೆ, ಮೂಲ ದೇಶ. ಚೆನ್ನಾಗಿದೆ. ಇದು ನಮ್ಮ ಅಂಬಾಸೆಡರ್ ಕಾರ್, ಸೇಮ್. ಒಳ್ಳೆ ಕಲೆಕ್ಷನ್ಸ್, ತುಂಬ ಕಲೆಕ್ಷನ್ ಮಾಡಿದ್ದಾರೆ ಮಾತ್ರ ಇವರು ಕಷ್ಟಪಟ್ಟು. ನೋಡಿ ಆ ಗಾಡಿ ಲುಕ್ಕೇ ಆಗಿದೆ. ನಮ್ಮ ಹಿಂದೂಸ್ತಾನ್ ಅಂಬಾಸೆಡರ್ ಕಾರು, ಆ ಲುಕ್ಕೇ ಬೇರೆ ಅಂಬಾಸೆಡರ್ದು. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಒಳ್ಳೆಲ್ಲ ಕಾರ್ ಕಲೆಕ್ಷನ್ಸ್ ಇದೆ. 1961 ಮಾಡಲು ಈ ಕಾರ್ ನೋಡ್ರಿ. ಆ ಲೆಂತು, ಆ ಫಿನಿಷಿಂಗು, ಕಲರ್ ಫಿನಿಷಿಂಗ್ಸು, ಒಳ್ಳೆ ಕಲೆಕ್ಷನ್ಸ್ ಇದೆ ಎಲ್ಲ ಮಾತ್ರ. 1955 ಇದು. 1955 ರೋಡ್ ಮೇಲೆ ಹೇಗೆ ಓಡ್ತಿದ್ದೋ ಆ ಕಾಲದಲ್ಲಿ ಇವೆಲ್ಲ ಕಾರ್ಗಳು ಅಂತ ಅನಿಸುತ್ತೆ. ಸಖತ್ತಾಗಿದೆ ಕಾರ್ ಕಲೆಕ್ಷನ್ಸ್ ಮಾತ್ರ. ಇನ್ನೊಂದು ದೊಡ್ಡ ಕಾರು, ಶೋರ್ಲೆಟ್ ಇಂಪಾಲ ಅಂತೇಳಿ, ಸಖತ್ತಾಗಿದೆ. ನೀವು ಇಲ್ಲಿ ಬಂದು ನೋಡಿದ್ರೆ ಮಾತ್ರ ಇದರದ್ದು ನಿಮ್ಗೆ ಗೊತ್ತಾಗೋದು ಹೇಗಿದೆ ಏನು ಅಂತ. ನಾವು ವಿಡಿಯೋ ಅಷ್ಟೇನು ಕವರೇಜ್ ಮಾಡಲ್ಲ, ನಮ್ಮ ಕಣ್ಣು ಕವರೇಜ್ ಮಾಡುತ್ತಲ್ಲ ಅಷ್ಟು ಕವರೇಜ್ ವಿಡಿಯೋ ಮಾಡಲ್ಲ. ತುಂಬಾ ಚೆನ್ನಾಗಿದೆ, ಒಳ್ಳೆ ಕಾರ್ ಕಲೆಕ್ಷನ್ಸ್ ಇದೆ ಮಾತ್ರ. ನಾನು ನೋಡೇ ಇರಲ್ಲ ಈ ಥರ ಕಾರ್ಸ್ ಎಲ್ಲ. ಒಳ್ಳೆ ಕಲೆಕ್ಷನ್ಸ್ ಇದೆ. ಒಂದು ಒಳ್ಳೆ ಒನ್ ಡೇ ಟ್ರಿಪ್ ಆಗುತ್ತೆ. ಮೈಸೂರು ಹೋಗಿ ಹಾಗೆ ಬರಬೇಕಾದ್ರೆ ಇದನ್ನು ನೋಡ್ಕೊಂಡು ಹೋಗ್ಬೋದು. ಇದು ಸ್ಟುಡ್ಬೇಕರ್ ಚಾಂಪಿಯನ್ 1947, ನಮ್ಮ ಸ್ವಾತಂತ್ರ್ಯ ಬಂದಾಗ ಇದ್ದಿದ್ದಂಥ ಕಾರು ನೋಡಿ. ಇದು ಲುಕ್ ಹೇಗಿದೆ. ರಷ್ಯಾದು 1953ದು ಗ್ಯಾಸ್ 69 ಅಂತೇಳಿ. ಥಿಂಕ್ ಇದು ಮಿಲ್ಟ್ರಿ ಕಾರು ಅಂತ ಅನಿಸುತ್ತೆ. ಒನ್ ಮೋರ್ ಟೈಮ್ ನೋಡಿ ಹಾಗೆ ಕಾರ್ ಕಲೆಕ್ಷನ್ಸ್ ನೋಡಿ. ಈ ಕಾರ್ ಮಾತ್ರ ತುಂಬಾ ಚೆನ್ನಾಗಿದೆ. ದೊಡ್ಡ ಫ್ಯಾನ್ ಹಾಕಿದ್ದಾರೆ. ಅಂಡರ್ಗ್ರೌಂಡು ಒಂದು ಈಚೆ ಕೆಳಗಡೆ ಅಂಡರ್ಗ್ರೌಂಡಲ್ಲೂ ಕಾರ್ ಕಲೆಕ್ಷನ್ಸ್ ಇದೆ. ಮೇಲೆ ಅಲ್ಲದೆ ಇದು ಪ್ಯಾರಾಚೂಟ್ ಅನಿಸುತ್ತೆ ಆ ಕಾಲದ್ದು. ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಮಾತ್ರ ಇವರು ನೋಡಿ. ಪ್ಯಾರಾಚೂಟ್ ಅನಿಸುತ್ತೆ ಇದು. ಹಾಗೆ ಮೇಲೆ ಫಸ್ಟ್ ಫ್ಲೋರ್ ಮುಗಿದ್ಮೇಲೆ ಕೆಳಗಡೆ ಇಳಿದು ಬಂದರೆ ಇಲ್ಲೂ ಬೈಕ್ ಕಲೆಕ್ಷನ್ಸು, ಕಾರ್ ಕಲೆಕ್ಷನ್ಸ್ ಎಲ್ಲ ಇದೆ. ಇಲ್ಲೂ ತುಂಬಾ ಕಲೆಕ್ಷನ್ ಮಾಡಿದ್ದಾರೆ. ಒನ್ ಮೋರ್ ಕಾರ್, ಒಳ್ಳೆ ಕಲೆಕ್ಷನ್ಸ್.
ಬರ್ಬೇಕಾದ್ರೆ ನೋಡೋಣ ಇದನ್ನು. ಹಾಗೆ ನೋಡಿ ಪ್ರಿಯಾ, ಬಜಾಜ್ ಪ್ರಿಯಾ, ಬಜಾಜ್ 150, ವೆಸ್ಪಾ ನಮ್ಮ ಮನೇಲಿತ್ತು, ಅದು ವೆಸ್ಪಾ. ಈ ಬೈಕ್ಸೆಲ್ಲ ಇದು ನಮ್ಮ ಮನೇಲಿ. ಇದು ಸ್ಟೇಯರ್ ಪುಚ್ಚ ಏನು ಹ್ಯಾಫ್ಲಿಂಗರ್ ಅಂತಿದೆ, 1967 ಆಸ್ಟ್ರೇಲಿಯಾದಂತೆ. ಇದು 1957 ಫಿಯೆಟ್ 11,000 ಎಲಿಗೆಂಟ್ ಅಂತೇಳಿ. ಒನ್ ಮೋರ್ ಕಾರ್, ಇದು ಫಿಯೆಟ್ 11,000 ಸೂಪರ್ ಸೆಲೆಕ್ಟ್ ಅಂತೇಳಿ 1964. ಒನ್ ಮೋರ್ ಕಾರ್ 1962 ಫಿಯೆಟ್ 11,000 ಸೆಲೆಕ್ಟ್ ಅಂತೇಳಿ. ಇಲ್ಲಿ ನೋಡಿ, ಮಹಾರಾಷ್ಟ್ರದಲ್ಲಿ ಟ್ಯಾಕ್ಸಿಯಾಗಿ ಉಪಯೋಗಿಸ್ತಾರೆ ಫಿಯೆಟ್ ಕಾರ್ನ. ಈಗಲೂ ಅಲ್ಲಿ ಮಹಾರಾಷ್ಟ್ರದಲ್ಲಿದೆ, ಮುಂಬೈಯಲ್ಲಿ ಇದನ್ನು ಟ್ಯಾಕ್ಸಿಯಾಗಿ ಉಪಯೋಗಿಸ್ತಾರೆ ಅಲ್ಲಿ. 1994 ನಮ್ಮ ಇಂಡಿಯನ್ ಫೇವ್ರೇಟ್ ಕಾರು ಅಂಬಾಸಡರ್. 1981 ಭಾರತ ದೇಶದ್ದು. ನಮ್ಮ ವಿಷ್ಣುವರ್ಧನ್ ಉಪಯೋಗಿಸ್ತಿದ್ದಂಥ ಕಾರು, ವಿಷ್ಣುವರ್ಧನ್ ಅವರು ಉಪಯೋಗಿಸ್ತಿದ್ದಂಥ ಕಾರು. 1983 ಮಾಡಲು, ಜಪಾನ್. ಇದೊಂದು 1958 ವಿರ್ಲಿಸ್ ಟ್ರಕ್ ಅಂತೇಳಿ ಸಖತ್ತಾಗಿದೆ. ನಾವು ಈ ಲಾರಿಗಳು ನೋಡಿದ್ದು ನಾವು ಚಿಕ್ಕದವರಿದ್ದಾಗ. ಧರ್ಮಸ್ಥಳದ್ದೇ ಲಾರಿ ಇದು, ಚೆನ್ನಾಗಿದೆ. ಓಪನ್ ಡೋರು, ವಿಂಡೋಸ್ ಎಲ್ಲ ಓಪನ್ ಇರ್ತಿತ್ತು ಅವಾಗ. 5206 MYX ಇಲ್ಲೊಂದಿದೆ ನೋಡಿ. ಟಾಟಾ ಕಂಪ್ನಿದು ಲಾರಿ. ಇದು ನೋಡಿ, 1981 ಮಿಲಿಟರಿ ಟ್ರಕ್, ಉಕ್ರೇನಲ್ಲೆಲ್ಲ ಮಿಲಿಟರಿ ಬೇಸ್ ಇದೆಯಲ್ಲ ಅಲ್ಲಿ. ಒಳ್ಳೆ ದೊಡ್ಡ ಲಾರಿ, ಟ್ರಕ್, ಮಿಲಿಟರಿ ಟ್ರಕ್ಕು. ಇದನ್ನು ನೋಡಿ, ಇಲ್ಲಿ ಎಲ್ಲ ಇದ್ರ ವರ್ಕ್ ಇದೆ, ಇದರಲ್ಲಿ ವುಡ್ ವರ್ಕ್ ಇದೆ ಈ ವೆಹಿಕಲ್ಸಲ್ಲಿ. ವುಡನ್ ಬಾಡಿ ಇದೆ ಮೇಲೆಲ್ಲ. ಬೆನ್ಸ್ ಕಾರು, ಮರ್ಸಿಡೀಸ್ ಬೆನ್ಸು 2008. ಒನ್ ಮೋರ್ ಬೆನ್ಸು 1980 ಮಾಡಲು, ಜರ್ಮನಿ. BMW 1988. ಇದು ಬಂದು ನಮ್ಮ ಟೊಯೋಟಾ ಕೊರೋಲಾ 1990 ಮಾಡಲು. ಇದೊಂದು ಒನ್ ಮೋರ್ ಬೆನ್ಸ್ ಕಾರು, ಸಖತ್ತಾಗಿದೆ. ಇದು ವೈಟ್ ಕಾರು. ಇದು 1983 ಮಾಡಲು, ಚೆನ್ನಾಗಿದೆ. ಇದು ಕಾರ್ಸು ಎಲ್ಲ ಬೆನ್ಸು, BMW, ಕೊರೋಲಾ. ಇದು ಸಖತ್ತಾಗಿದೆ ನೋಡಿ ಕಾರು. ಯಾರ್ಯಾರು ಪುಣ್ಯವಂತರು ಉಪಯೋಗಿಸ್ತಿದ್ರು ಈ ಕಾರುಗಳೆಲ್ಲ. ಕ್ಯಾಡಿಲಾಕ್ ಪ್ಲೀಟ್ಯೂಡ್ ಅಂತೇಳಿ ಸಖತ್ತಾಗಿದೆ ಇದೊಂದು ಕಾರು. ಯಾವುದಪ್ಪ ಮಾಡಲು? ಸ್ಟ್ಯಾಂಡರ್ಡ್ 2000 ಭಾರತದ್ದು, ನಮ್ಮ ಇಂಡಿಯಾದು. ಒನ್ ಮೋರ್ ಆಸ್ಟಿನ್ 40 ಫರೀನಾ 1958. ಹಳೆ ಕಂಬಗಳು ಇದನ್ನು ಇಟ್ಟಿದ್ದಾರೆ. 1967 ಮಜ್ದಾ ಲೂಸ್ ಅಂತೇಳಿ 1967. ಕಾಂಟಿಸಾ ಕ್ಲಾಸಿಕ್ 1991. ಕಾರ್ ಕಲೆಕ್ಷನ್ ಸಿಕ್ಕಿದ್ದಾರೆ. ನಮ್ಮ ಇಂಡಿಯಾ ಅಂಬಾಸಡರ್ ಆರ್ಮಿದು, ಅಂಬಾಸಡರ್ ಆರ್ಮಿ. ಬೆವು ಮಾರ್ಟಿಸ್ 1990 ದಕ್ಷಿಣ ಕೊರಿಯಾ ಕಾರ್ ಕಂಡ್ರಿ ಇದು. ಯಾರ್ಯಾರು ಓಡಾಡಿದ್ದೀರಿ ಈ ಥರ ವ್ಯಾನಲ್ಲಿ? ನಾವು ಅಂತೂ ಓಡಾಡಿದ್ದೀವಿ. ನಾವು ಚಿಕ್ಕವರಿದ್ದಾಗ ಮ್ಯಾಕ್ಸ್ ಅಂತ ಬರೋದು, ಇದರಲ್ಲೆಲ್ಲ ನಾವು ಓಡಾಡಿದ್ದೀವಿ. ಒನ್ ಮೋರ್ ಫಿಯೆಟ್ ಕಾರ್ ನೋಡಿ, ಚಿಕ್ಕ ಕಾರು, ಎಷ್ಟು ಚೆನ್ನಾಗಿ ಚೊಕ್ಕವಾಗಿದೆ. ನನಗೆ ಅನಿಸುತ್ತೆ 800 ಅನಿಸುತ್ತೆ ಇದು. ಸಿಫನಿ ಡಾಲ್ಫಿನ್ ಸಲೂನ್ ಅಂತೇಳಿ, ಮೂಲ ದೇಶ ಭಾರತ ಅಂತ ಹೇಳ್ತಾರೆ, ನಮ್ಮ ಇಂಡಿಯಾದ್ದೇ ಅಂತ ಹೇಳ್ತಾರೆ ಈ ಕಾರು.
ಚೆನ್ನಾಗಿದೆ ಒಂಥರ. ರೇವಾ ಕಾರು ನನ್ನ ಒಂದು ಡ್ರೀಮ್ ಕಾರ್ ಇದು. ತೊಗೋಬೇಕು ಅಂತಿದ್ದೆ. ಬೇರೆ ಕಾರ್ ತೊಗೊಳಕ್ಕಿಂತ ಮುಂಚೆ ಈ ಕಾರ್ ತೊಗೋಬೇಕು ಅಂತ ತುಂಬ ಆಸೆ ಆಗಿದ್ದು ನಾನು. ಬಟ್ ತುಂಬ ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ. 6 ಲಕ್ಷನೋ ಏನೋ ಆಗುತ್ತೆ. 2 ಸೀಟರ್ ಕಾರ್ ಇದು ರೇವಾ. ತುಂಬಾ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ, ಒಳ್ಳೆ ಕಲೆಕ್ಷನ್ಸ್ ಮಾಡಿದ್ದಾರೆ ಮಾತ್ರ. ಇನ್ನೂ ಇದೆ ಕಾರ್ ಕಲೆಕ್ಷನ್ಸು ನೋಡಿ. ರೇವಾ ಕಾರು ನನ್ನ ಫೇವ್ರೇಟ್ ಕಾರ್ ಅದು ಇದು ಎಲ್ಲೋ ಕಾರ್ ಎಷ್ಟು ಚೆನ್ನಾಗಿದೆ. ಮಾರುತಿ 800. ಈ ವ್ಯಾನಲ್ಲಿ ನಾವು ಓಡಾಡಿದ್ದೀವಿ. KR ಪೇಟೆಯಿಂದ ಲಕ್ಷ್ಮೀಪುರಕ್ಕೆ ಹೋಗ್ಬೇಕಾದ್ರೆ, ನಾಗಮಂಗಲ ಹೋಗ್ಬೇಕಾದ್ರೆ ಎಲ್ಲ ಓಡಾಡಿದ್ದೀವಿ ಈ ವ್ಯಾನ್ಗಳಲ್ಲಿ ನಾವು. ಇಲ್ಲಿ ನೋಡಿ, ಹ್ಯುಂಡೈ ವೆರ್ನಾ 2006, ಹ್ಯುಂಡೈ ಸೊನಾಟಾ ಗೋಲ್ಡ್ 2005 ಮಾಡಲ್ಲು, 1994 ಮಾಡಲ್ಲು ರೋವರ್ ಮಾಂಟೆಗೋ. ತುಂಬಾ ಕಾರ್ ಕಲೆಕ್ಷನ್ಸ್ ಇದೆ. ನಾವು ನೋಡಿದ್ರೆ ಕಾರ್ಗಳೆಲ್ಲ ಇದೆ. 800 ಮಾರುತಿ 800. ಇಲ್ಲಿಗೆ ಮುಗಿಯುತ್ತೆ. ಇನ್ನೂ ಕೆಳಗಡೆ ಇದೆಯೇನು ನೋಡ್ತೀನಿ. ತುಂಬಾ ವಿಶಾಲವಾಗಿ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕಲೆಕ್ಷನ್ಸ್ ಇದೆ. ತುಂಬ ಪ್ಲೇಸು ಇಲ್ಲೆಲ್ಲ ಏನಂದರೆ ವೆಹಿಕಲ್ಸ್ ಇಂಜಿನ್ನು, ಕಾರ್ಪೊರೇಟರು, ಆಮೇಲೆ ಲ್ಯಾಂಪ್ಸ್ಗಳು, ಒಳ್ಳೊಳ್ಳೆ ಲ್ಯಾಂಪ್ಸ್ಗಳು, ಹಳೆ ವಸ್ತು ಸಂಗ್ರಹಾಲಯ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ನೋಡಿ. ಒಳ್ಳೊಳ್ಳೆ ಇಲ್ಲಿ ನೋಡಿ ವೆಪನ್ಸ್ಗಳಿದೆ. ಹಳೆ ಕಾಲದ ವೆಪನ್ಸು, ಬಂದೂಕು, ಖಡ್ಗ, ವೆಪನ್ಸ್ಗಳು ನೋಡಿ. 1960 ಅಂತ ಇದು. ಆಂಜನೇಯ ವ್ಯಾಯಾಮ ಶಾಲೆ ಅಂತ ಹೇಳ್ತಾರೆ. ಇದೆಲ್ಲ ಪ್ರಿಂಟಿಂಗ್ ಮಿಷಿನ್ ಆ ಕಾಲದ ಪ್ರಿಂಟಿಂಗ್ ಮಿಷಿನ್ಸು ನೋಡಿ. ಫಿಲ್ಮ್ ಪ್ರೊಜೆಕ್ಟರ್ಸ್ ಇವೆಲ್ಲ. ಲ್ಯಾಂಪ್ಸ್ಗಳಿದೆ, ಫಿಲ್ಮ್ ಪ್ರೊಜೆಕ್ಟರ್ಸ್, ಹಳೆ ಕಾಲದ ಸ್ಟ್ಯಾಂಪ್ಸ್ಗಳಿದೆ. ಇಲ್ಲೆಲ್ಲ ತುಂಬ ಹಳೆ ಸ್ಟ್ಯಾಂಪ್ಸ್ಗಳಿದೆ. ಲಾಂಗ್ ವೀಡಿಯೋ ಆಗ್ಬಿಡುತ್ತೆ ಅಂದ್ಬಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ತುಂಬಾ ಇದೆ ನೋಡೋಂಥದ್ದು. ಬನ್ನಿ ನೋಡಿ ಎಲ್ಲರೂ, ಚೆನ್ನಾಗಿದೆ.